ತಲೆಬುರುಡೆಯ ರಹಸ್ಯವನ್ನ ಭೇದಿಸಲು ಪಣತೊಟ್ಟಿರುವಂತಹ ಎಸ್ಐಟಿ ತನ್ನ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿದೆ. ನೇತ್ರಾವತಿ ತೀರದ ಬಳಿಕ ಬಾಹುಬಲಿ ಬೆಟ್ಟದಲ್ಲಿ ಅಸ್ಥಿಗಾಗಿ ಶೋಧವನ್ನ ಮುಂದುವರೆಸಿದೆ. ಬಾಹುಬಲಿ ಬೆಟ್ಟದ ತಪ್ಪಲಿನಲ್ಲಿ ಅಡಗಿದೆಯ ನಿಗೂಢ ಸಾವಿನ ರಹಸ್ಯ. ಬಾಹುಬಲಿ ಬೆಟ್ಟದ ತಪ್ಪಲಿನಲ್ಲಿ ಸಮಾಧಿ ಇದೆ ಅಂತೇಳಿ ದೂರುದಾರ ಜಾಗ ತೋರಿಸಿದ್ದಾನೆ. ಆ ಜಾಗದಲ್ಲಿ ಉತ್ಖನನ ಮಾಡುವುದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಇದೇ ಜಾಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ. ಮಾಸ್ಕ್ ಮ್ಯಾನ್ ಅಲ್ಲೇ ಇದ್ದಾನೆ. ಅದೇ ಜಾಗದಲ್ಲಿ ಕೆಲವೇ ಕ್ಷಣಗಳಲ್ಲಿ ಈಗ ಉತ್ಖನನದ ಕಾರ್ಯ ಆರಂಭ ಆಗುತ್ತೆ. ಬಾಹುಬಲಿ ಬೆಟ್ಟದಿಂದ ನೇರ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ದೂರುದಾರ ತೋರಿಸಿದಂತಹ ಜಾಗದಲ್ಲಿ ಈಗ ಟೇಪನ್ನು ಸುತ್ತುವಂತಹ ಕೆಲಸ ಆಗಿದೆ. ಆತನ ಹೇಳಿಕೆಯನ್ನು ಕೂಡ ರೆಕಾರ್ಡ್ ಮಾಡಿಕೊಳ್ಳಲಾಗಿದೆ. ಈಗ ಟ್ರ್ಯಾಕ್ಟರ್ನಿಂದ ಸಿಬ್ಬಂದಿಗಳನ್ನು ಅಂದರೆ ಭೂಮಿ ಅಗೆಯುವಂತಹ ಕಾರ್ಮಿಕರನ್ನು ಕೆಳಗಿಳಿಸ್ತಾ ಇದ್ದಾರೆ. ಸುತ್ತಲೂ ಕೂಡ ಟಾರ್ಪಲ್ ಕಟ್ಟುವಂತಹ ಸಾಧ್ಯತೆ ಕೂಡ ಇರುವಂತಹದ್ದು. ಆ ಟಾರ್ಪಲ್ಗಳನ್ನೆಲ್ಲ ಕೆಳಗಿಳಿಸ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಪೊಲೀಸರ ಭದ್ರತೆಯೂ ಕೂಡ ಜಾಸ್ತಿ ಇದೆ. ಇವತ್ತು ರಸ್ತೆಯ ಪಕ್ಕದಲ್ಲಿಯೇ ಈತ ಜಾಗವನ್ನು ತೋರಿಸಿದ್ದಾನೆ. ಒಣಮರದ ಕೆಳಗಡೆ ನಾನು ಶವವನ್ನು ಹೂತಿಟ್ಟಿದ್ದೇನೆ ಅಂತ ಹೇಳಿದ್ದಾನೆ. ಅದೇ ಜಾಗದಲ್ಲಿ ಈಗ ಉತ್ಖನನದ ಕಾರ್ಯ ಆರಂಭ ಆಗುತ್ತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ದೀಪಕ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪಕ್, ಏನಾಗ್ತಾ ಇದೆ ಈಗ ಸ್ಪಾಟ್ನಲ್ಲಿ ಅಂತ ಹೇಳಿ? ಇನ್ನು 5 ರಿಂದ 10 ನಿಮಿಷ ನಮಗೆ ಈ ದೃಶ್ಯಾವಳಿಗಳು ನೇರವಾಗಿ ಸಿಗ್ತದೆ ಪ್ರೇಮು. ಆ ನಂತರ ಕಂಪ್ಲೀಟ್ ಆಗಿ ಹಸಿರು ಪರದೆ ಮಾತ್ರ ಕಾಣಿಸ್ತದೆ. ಈ ಹಿಂದಿನ ಕಾರ್ಯಾಚರಣೆ ಬೇರೆ ಟೈಪ್ನಲ್ಲಿತ್ತು, ಗುಡ್ಡದ ಒಳಗಿತ್ತು. ಆ ನಡುವೆ ಮರದ ನಡುವೆ ಅಲ್ಲಿ ನಡೀತಾ ಇದ್ದಂತಹ ಪ್ರೊಸೀಜರ್ಗಳು ನಮಗೆ ಕಾಣ್ತಾ ಇತ್ತು. ಆ ನಂತರ ದಿನ ಕಳೆದ ಮೇಲೆ ಎಲ್ಲವನ್ನ ಕೂಡ ಕಂಪ್ಲೀಟ್ ಆಗಿ ಹಸಿರು ಪರದೆ ಮುಚ್ಚಿ ಕಾರ್ಯಾಚರಣೆಯನ್ನ ಉತ್ಖನನದ ಪ್ರಕ್ರಿಯೆಯನ್ನ ಮಾಡ್ತಾ ಇದ್ರು. ನಿನ್ನೆ ಡಿಫ್ರೆಂಟ್. ರಸ್ತೆ ಪಕ್ಕದಲ್ಲೇ ಟೇಪ್ ಕಟ್ಟಿದ್ರು. 1.5 ಕಿಲೋಮೀಟರ್ ಒಳಗೆ ಕಾಡಿನ ಒಳಗೆ ಹೋಗಿ ಅಧಿಕಾರಿಗಳು ಅಲ್ಲಿ ಕಾರ್ಯಾಚರಣೆಯನ್ನ ಮಾಡಿದ್ರು. ಆದರೆ ಇವತ್ತು ಮತ್ತೊಂದು ಡಿಫರೆಂಟ್ ಆಂಗಲ್. ಈವರೆಗಿನ ಎಲ್ಲಾ ಪ್ರೊಸೀಜರ್ಗಳು ರೆಕಾರ್ಡ್ ಆಗಿದೆ ಕ್ಯಾಮರಾಗಳಲ್ಲಿ, ಮಾಧ್ಯಮಗಳಲ್ಲಿ ಅದು ಪ್ರಸಾರ ಆಗ್ತಾ ಇದೆ. ಇನ್ನು ಮುಂದೆ ನಡೆಯುವಂತಹ ಕಾರ್ಯಾಚರಣೆ ಯಾವಾಗ ಭೂಮಿಗೆ ಪಿಕ್ಕಾಸಿ ಹಾರೆಯನ್ನು ಹಾಕ್ತಾರೋ ಆ ನಂತರ ಯಾವುದೂ ಕೂಡ ನಮಗೆ ಕಾಣಿಸೋದಿಲ್ಲ ಅನ್ನುವಂಥದ್ದು. ಈಗಾಗಲೇ ಪಂಚಾಯತ್ನ ಸಿಬ್ಬಂದಿಗಳು ಹಸಿರು ಪರದೆಗಳನ್ನು ತರ್ತಾ ಇದ್ದಾರೆ. ಮೋಡ ಮುಸುಕಿದ ವಾತಾವರಣ ಇದೆ. ಹಾಗಾಗಿ ತಗಡು ಶೀಟ್ಗಳನ್ನ ಮತ್ತು ಟಾರ್ಪಾಲ್ಗಳನ್ನ ಆ ಭಾಗದಲ್ಲಿ ಅಳವಡಿಸುವಂತಹ ಪ್ರಕ್ರಿಯೆಗಳು ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಆರಂಭವಾಗ್ತದೆ. ಆ ನಂತರ ಉತ್ಖನನ ಕಾರ್ಯ ಸುಮಾರು ಮಿನಿಮಮ್ 3 to 4 ಅವರ್ಸ್ ತೆಗೆದುಕೊಳ್ಳಬಹುದು ಅನ್ನುವಂಥದ್ದು. ಆದರೆ ದಟ್ಟವಾದ ಕಾಡಲ್ಲ ಇದು. ಯಾಕಂದ್ರೆ ರತ್ನಗಿರಿ ಬೆಟ್ಟ ಅದು ಬಾಹುಬಲಿ ಮೂರ್ತಿಯನ್ನ ನಿರ್ಮಿಸಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದಂತಹ ಬೆಟ್ಟ. ನಾವು ನೋಡಬಹುದು ದೃಶ್ಯಗಳಲ್ಲಿ ಪ್ರತಿದಿನ ಸಾವಿರಾರು ಪ್ರವಾಸಿಗರು ವಾಹನಗಳಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ. ನಾವು ನೋಡಬಹುದು ಆ ಟಿಟಿಯ ಮೂಲಕ ಬರ್ತಾ ಇರೋದು ನೋಡಿ, MH ವಾಹನ ಅದು. ಹಾಗಾಗಿ ಬಹಳಷ್ಟು ಪ್ರವಾಸಿಗರು ಬರೋದ್ರಿಂದ ಇದೊಂದು ಕುತೂಹಲದ ಕೇಂದ್ರ ಬಿಂದು ಆಗಬಾರ್ದು ಅನ್ನುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಹಸಿರು ಪರದೆಯನ್ನು ಅಳವಡಿಸ್ತಾರೆ. ಆ ನಂತರ ನಡೆಯುವಂತಹ ಪ್ರೊಸೀಜರ್ಗಳೆಲ್ಲವೂ ಕೂಡ SIT ಮತ್ತು ಪೊಲೀಸರ ಪ್ರೊಸೀಜರ್ಗಳು ಅದೆಲ್ಲವೂ ಕೂಡ ಅವರ ಕ್ಯಾಮೆರಾಗಳಲ್ಲಿ ದಾಖಲಾಗ್ತದೆ. ಇನ್ನು 10-15 ನಿಮಿಷದಲ್ಲಿ ಆ ಹಸಿರು ಪರದೆಯನ್ನು ಈಗಾಗಲೇ ಬಿಡಿಸುವಂತಹ ಪ್ರಕ್ರಿಯೆಗಳು ನಮಗೆ ಕಂಡು ಬರ್ತಾ ಇದೆ ಕ್ಯಾಮೆರಾದಲ್ಲಿ. ಅಂದ್ರೆ ಆ ರಸ್ತೆಯ ಪಕ್ಕದಲ್ಲೇ ಹಸಿರು ಪರದೆಯನ್ನ ಬಹಳ ಎತ್ತರಕ್ಕೆ ಕಟ್ತಾರೆ. ಆ ನಂತರ ಒಳಗಡೆ ಶೀಟ್ ಅನ್ನು ಹಾಕಿ ಟಾರ್ಪಾಲುಗಳನ್ನು ಹಾಕಿ ಯಾವಾಗ ಡಿಗ್ಗಿಂಗ್ ಪ್ರೊಸೀಜರ್ ನಡೀತದೆ ಆ ನಂತರ ಮಳೆ ನೀರು ಆ ಸಮಾಧಿ ಇದೆ ಎನ್ನಲಾದ ಹೊಂಡದ ಮೇಲೆ ಬೀಳದ ಹಾಗೆ ಮತ್ತು ಒಳಗಡೆ ಯಾವುದಾದ್ರೂ ಕಳೆ ಬರಗಳು, ಬುರುಡೆ ಅಥವಾ ಜೊತೆ ಮೂಳೆಗಳು ಸಿಕ್ಕಂತ ಸಂದರ್ಭದಲ್ಲಿ ಅದು ಯಾವ ಪರಿಸ್ಥಿತಿಯಲ್ಲಿ ಸಿಕ್ಕಿತ್ತು ಅದೇ ಪರಿಸ್ಥಿತಿಯಲ್ಲಿ ಹಾಕೋದಿಕ್ಕೆ ಕೆಮಿಕಲ್ಗಳನ್ನು ಮತ್ತು ಉಪ್ಪನ್ನ ಈಗಾಗಲೇ ಸ್ಥಳದಲ್ಲಿ ಇಟ್ಟಿರುವಂತದ್ದು. ಹಾಗಾಗಿ ಆ ಜಾಗ ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಹಸಿರು ಪರದೆಯಾಗಿ ಮಾರ್ಪಾಟಾಗ್ತದೆ. ಪ್ರೇಮ್. ಓಕೆ ದೀಪಕ್, ಹಾಗೆ ಸಂಪರ್ಕದಲ್ಲಿರಿ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮಿಂದ ಪಡಿತಾ ಹೋಗ್ತೀನಿ. 16 ಜಾಗದ ಪೈಕಿ ಈ ಜಾಗ ತುಂಬಾ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಒಂದು ರಸ್ತೆ ಪಕ್ಕದಲ್ಲಿರುವಂತಹ ಜಾಗ, ಮತ್ತೊಂದು ಧಾರ್ಮಿಕ ಕೇಂದ್ರಕ್ಕೆ ಹತ್ತಿರವಿರುವಂತಹ ಜಾಗ, ಮಗದೊಂದು ಬಾಹುಬಲಿ ಬೆಟ್ಟದ ಕೆಳಗಡೆ ಪಾರ್ಕಿಂಗ್ ಜಾಗದಲ್ಲಿಯೇ ಒಣಮರದ ಅಡಿಯಲ್ಲಿಯೇ ನಾನು ಶವವನ್ನು ಹೂತಿಟ್ಟಿದ್ದೇನೆ ಅಂತ ಹೇಳಿದ್ದಾನೆ. ಕೆಲವೇ ಕ್ಷಣಗಳಲ್ಲಿ ಕಾರ್ಯಾಚರಣೆ ಆರಂಭ ಆಗಿದೆ. ಈ ಕಾರ್ಯಾಚರಣೆಯಲ್ಲಿ ಇವತ್ತಾದರೂ ಈತ ಹೇಳಿದ ಆರೋಪಕ್ಕೆ, ಈತ ಕೊಟ್ಟಂತಹ ದೂರಿಗೆ ಸ್ಫೋಟಕ ಸಾಕ್ಷ್ಯ ಸಿಗುತ್ತಾ, ಕುರುಹುಗಳು ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಪಬ್ಲಿಕ್ ಟಿವಿ ಕ್ಷಣ ಕ್ಷಣದ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂತಹದ್ದು. ಬಾಹುಬಲಿ ಬೆಟ್ಟದಲ್ಲಿ ಹೇಗೆ ಸಾಗ್ತಾ ಇದೆ ಕಾರ್ಯಾಚರಣೆ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅನ್ನುವಂತಹ ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಒಂದು ಕಡೆ ಪೊಲೀಸರ ಭದ್ರತೆಯನ್ನು ಕೂಡ ಹೆಚ್ಚು ಮಾಡಲಾಗಿದೆ. ಮೊದಲು ಬಂಗ್ಲೆಗುಡ್ಡ, ಅದಾದ ಮೇಲೆ ಕಲ್ಲೇರಿ, ಬೋಳಿಯಾರ್, ಈಗ ರತ್ನಗಿರಿ ಬೆಟ್ಟಕ್ಕೆ SIT ಅಧಿಕಾರಿಗಳನ್ನು ಕರೆದುಕೊಂಡು ಹೋಗಿದ್ದಾನೆ. ಒಂದು ಜಾಗವನ್ನು ತೋರಿಸಿ ಇಲ್ಲೇ ನಾನು ಶವಗಳನ್ನು ಹೂತಿಟ್ಟಿದ್ದೇನೆ ಅಂತ ಹೇಳಿದ್ದಾನೆ. ನೋಡೋಣ ಇವತ್ತಾರು ಉತ್ಖನನ ಮಾಡಿದಂತಹ ಸಂದರ್ಭದಲ್ಲಿ ಈತನ ಆರೋಪಕ್ಕೆ ಪುರಾವೆ ಸಿಗುತ್ತಾ, ಸಾಕ್ಷ್ಯಗಳು ಸಿಗುತ್ತಾ ಅನ್ನೋದು ಈಗಿರುವಂತಹ ಕುತೂಹಲ. ಈಗಾಗಲೇ ಆ ಜಾಗವನ್ನು ಸ್ವಚ್ಛಗೊಳಿಸುವಂತಹ ಕೆಲಸ ಆಗಿದೆ. ಸುತ್ತಲೂ ಕೂಡ ಟೇಪನ್ನು ಕಟ್ಟಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಾಚರಣೆ ಆರಂಭ ಆಗುತ್ತೆ.